80 ಅಡಿ ಕೇಸಿಂಗು ಸರ್ ಇದು, ಕಬ್ಬಿಣದ ಕೇಸಿಂಗ್ ಹಾಕಿರ್ತೀವಿ ನೋಡಿ ಇದು. ಇಲ್ಲಿ 80 ಅಡಿ ಕ್ಲೋಸ್ ಆಗೈತೆ. ಈ ಕೇಸಿಂಗಿಂದನೇ ಡ್ರಾಪ್ ವಾಟರ್ ಬೀಳ್ತಾ ಇದೆ. ಆದರೆ ಅದು ಸೋರ್ಸ್ ಅಲ್ಲ, ಅದು ಸ್ವೀಪ್ ವಾಟರ್. ಇದು ಸೋರ್ಸು. ನಿಮಗೆ ಈ ಥರ ಈ ಥರ ಪ್ಲೈನ್ ಆಗಿದ್ದರೆ ಇದು ಬರೀ ಬಂಡೆ ಅಷ್ಟೇ, ಕಲ್ಲು. ನಿಮ್ಗೆ ನೀರೇನು ಬರೋದಿಲ್ಲ ನಿಮಗೆ ಅಲ್ಲಿ. ಬಟ್ ನೀರು ಬರೋ ಜಾಗ ಹೆಂಗಿರುತ್ತೆ ಅಂದರೆ ನೋಡಿ ಈ ಥರ ಇರುತ್ತೆ. ನೀರು ಬರ್ತಾ ಇದೆ, ಡ್ರಾಪ್ ವಾಟರ್ ಬೀಳ್ತಾ ಇದೆ. ಇದು ನೋಡಿ, ಇದು ಮೇಲ್ಗಡೆಯಿಂದ ಬರ್ತಾ ಇದೆ ನೋಡಿ, ಇದು ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಸೋರ್ಸ್ ಅಲ್ಲ, ಅಂದರೆ ಕೇಸಿಂಗ್, ಕಬ್ಬಿಣದ ಕೇಸಿಂಗ್ ಹಾಕಿರ್ತಾರಲ್ಲ, ಅದರಿಂದ ಸುಮ್ಮನೆ ಡ್ರಾಪ್ ಬರ್ತಾ ಇರೋದು ಈ ನೀರು. 80ಇಂದ ನೋಡಿ ಬರ್ತಾ ಇದೆ ನೋಡಿ ಡ್ರಾಪ್. ಇದು ಅದು ಸೋರ್ಸ್ ಅಲ್ಲ, ಇದು ಸೋರ್ಸು, ವಾಟರ್ ಸೋರ್ಸ್ ಇದು. ಸೊ ಇಲ್ಲೂ ಕೂಡ ಅಷ್ಟೇ, ನಿಮಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಸೋರ್ಸು, ಆದರೆ ನೀರು ಬರ್ತಾ ಇಲ್ಲ. ಅಂದರೆ ವೆಟ್ಟಾಗಿದೆ ನೋಡಿ, ಅಂದರೆ ಡ್ರಾಪ್ ಅಷ್ಟೇ. ಇಲ್ಲಾಂದರೆ ಫುಲ್ಲು ಡ್ರೈ ಆಗಿರ್ತಾಯಿತ್ತು. ಸೊ ಟವ ಇದೆ ಅಂತಂದರೆ ಸೊ ಓಕೆ, ಬರ್ತಾ ಇದೆ, ಡ್ರಾಪ್ ಬೀಳ್ತಾ ಇದೆ ಅಂತ. 85 ಒಂದು ಡ್ರೈ ಗ್ಯಾಪ್ ಇದೆ ನನಗೆ. 85 ಅಂತ ಡ್ರೈ ಗ್ಯಾಪ್ ಇಲ್ಲ ನೋಡಿ ನೀರು. ಇದೇನಂದರೆ ನನ್ನ ಕ್ಯಾಮ್ರಾಗೆ ಟಚ್ ಆಗಿ ಹಿಂಗೆ ಡ್ರಾಪ್ ಬೀಳ್ತಾ ಇರೋದು ವಯರ್ಗೆ. ಅಂದರೆ ಈ ವಯರ್ ಏನು ಮಾಡುತ್ತೆ, ಈಗ ಎಳೆಯುತ್ತೆ, ಆವಾಗ ನಿಮಗೆ ಜಾಸ್ತಿ ಥರ ಕಾಣಿಸ್ತಾ ಇದೆ. ಅದು ಡ್ರಾಪ್ ವಾಟರ್ ಅಷ್ಟೇ. ಈ ಥರ ಪ್ಲೈನ್ ಆಗಿದೆ, ನೀರೇನು ಬರಲ್ಲ, ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ ಅಷ್ಟೇ. ಈಗ ಒಂದು ಜಾಯಿಂಟ್ ಮಾಡಿದ್ದೀರಾ, ಪೈಪ್ ಜಾಯಿಂಟ್ ಮಾಡಿಸಿದ್ದೀರಾ ಇದಕ್ಕೆ. ರಲ್ಲಿ ಒಂದು ಪೈಪ್ ಜಾಯಿನ್ ಮಾಡಿದ್ದೀರಾ. ನೀರು ಚಾರ್ಜ್ ಆಗಿದೆ ಇದು, ಆದರೆ ಕಮ್ಮಿ ಇದೆ ಇದು. ಯಾಕಂದರೆ ಇಷ್ಟು ದಿನಕ್ಕೆ ಅಟ್ಲೀಸ್ಟ್ ಮೇಲೆ ಬರಬೇಕಿತ್ತು. ನೋಡಿ ಇಲ್ಲಿದೆ ನೀರು. ಒನ್ 41 ಇದೆ ವಾಟರ್ ಲೆವೆಲ್. 141 141 ವಾಟರ್ ಲೆವೆಲ್. ಈಗ ಮೋಟ್ರ್ ಆನ್ ಮಾಡಿ ಸರ್. ಜಸ್ಟ್ ಗ್ರೀನ್ ಬಟನ್ ನಮಗೆ ಸರ್, ಇಲ್ಲಿ ಗೊತ್ತಾಗುತ್ತೆ ಮೋಟ್ರ್ ಇದೆಯಾ ಏನು. ಬನ್ನಿ ನೋಡಿ, ನೀರು ಖಾಲಿ ಆಯಿತು. ನೀರಿತ್ತು, ಇಲ್ಲಿತ್ತು ನೀರು ನೋಡಿ, ತೋರಿಸ್ತೀನಿ. ಖಾಲಿಯಾಗಿ ಸ್ಟಾಪ್ ಆಗಿದೆ. ಇನ್ನು ಖಾಲಿ ಆಗ್ತಿಲ್ಲ, ನಿಂತೋಗ್ಬಿಡ್ತು. ನಾನು ತೋರಿಸ್ತೀನಿ ನಿಮಗೆ. ಆಫ್ ಮಾಡಿ ಇದು ನಾನು ನೋಡೇ ಇಲ್ಲ. ಕನೆಕ್ಷನ್ ತೆಗೆದಿದ್ದೀರಲ್ಲ ಸರ್ ಇದು. ಹೌದಾ? ಲ್ಯಾಪ್ಟಾಪ್ ಏನಾಗಿಲ್ಲ, ಬಟ್ಟೆ ಚೆನ್ನಾಗಿ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಇದು ಕನೆಕ್ಷನ್ ಕೊಡುತ್ತೆ ನೀರಿ. ಇವಾಗ ನೀರು ಖಾಲಿ ಆಗ್ತಾ ಇಲ್ಲ, ಆನ್ ಮಾಡಿದ್ರು ಆಗುತ್ತೆ. ಈಗ ಹಾಗೇ ಆಗಿಬಿಡುತ್ತೆ. ಈಗ ಏನಾಗುತ್ತೆ, ನಾನು ಅದಕ್ಕೆ ನಿಮ್ಗೆ ಆನ್ ಮಾಡಿ ತೋರಿಸಿದ್ದು. ನಿಮಿಷ ಇದು ಕುಣಿಸುತ್ತೆ ನೋಡ್ತೀನಿ ಫಸ್ಟ್.
ಇದು ತೆಗ್ದಿದ್ದು ಯಾರು ಸರ್ ಇದು? ಒಂದ್ಸತಿ ಕ್ಯಾಮ್ರಾ ಬಿಟ್ಟು ನೋಡಿದ್ವಿ, ಅದು ಅವ್ರು ತೆಗ್ದಿದ್ದೀವಿ. ಯಾಕೆ ತೆಗೆದ್ರು ಅವ್ರು ಇದನ್ನ? ಕ್ಯಾಮ್ರದ ಕೆಲಸ ನಾವು ಬರೀ ಅದನ್ನು ಮಾತ್ರ ತೆಗಿತೀವಿ. ಅದು ಹೊಡಿಬೇಕಾದ್ರೆ ನಾವು ಇದನ್ನು ತೆಗಿಯೋಕ್ಕೆ ಹೋಗಲ್ಲ ಸರ್, ಬರೀ ಅಲ್ಲಿ ಗ್ಯಾಪ್ ಮಾಡ್ಕೊತೀವಿ ಅಷ್ಟೇ. ಆ ಗ್ಯಾಪ್ ಮಾಡಿಕೊಂಡು ಕ್ಯಾಮ್ರಾ ಹೋಗೋಷ್ಟು ಮಾತ್ರ ಜಾಗ ಮಾಡ್ಕೊತೀವಿ. ನಮಗಿಲ್ಲಿ ಕೆಲಸನೇ ಇಲ್ಲ ತೆಗಿಯೋದು. ಯಾಕೆ ತೆಗಿತಾರೋ ಗೊತ್ತಿಲ್ಲ. ಇದು ಒಂದೆಳೆ ಹತ್ತು ಕಡೆ ಈ ಕಡೆ ಆದ್ರೂ ಕೂರಲ್ಲ. ಪ್ಲಂಬರೇ ಬರಬೇಕು ಕುಣ್ಸೋಕ್ಕೆ. ಮೋಟ್ರ್ ಚೆನ್ನಾಗಿದೆ. ಈಗ ನೀರು ಎತ್ತುತ್ತಲ್ಲ. ಲೀಕೇಜ್ ಆಗುತ್ತೆ, ಅದನ್ನು ಟೈಟ್ ಮಾಡಿಸ್ಕೋಬೇಕು. ಆನ್ ಮಾಡಿ ನೀರು ಖಾಲಿ ಆಗುತ್ತೆ ಅಂತ ಫುಲ್ಲಾಗಿ ನಿಮಗೆ ತೋರ್ಸೋಕ್ಕಷ್ಟೇ. ಹಾಗೆ ಆಗ್ಬಿಡುತ್ತೆ. ಫುಲ್ ಮೋಟ್ರ್ ಇರೋ ಗಂಟೆ ಖಾಲಿ ಆಗುತ್ತೆ. ಡೈಲಿ ಒಂದು 10 ನಿಮಿಷ ಆನ್ ಮಾಡ್ಬೋದು. ನೋಡಿ, ಇಷ್ಟು ಬೇಗ ಖಾಲಿ ಆಗ್ತದೆ. ನೀರು ಪಾಸ್ ಆಗ್ತಾ ಇದೆ ಅದರಿಂದ. ಇಲ್ಲಿ ಲೀಕೇಜ್ ಆಗಿದೆ ಸರ್, ನೋಡಿ ಇಲ್ಲೆಲ್ಲ ಲೀಕೇಜ್ ಆಗಿದೆ. ನೋಡಿ ಇದು ಗಾಳಿ ಹೋಗ್ತಾ ಇದೆ. ಇದನ್ನು ಪ್ಲಂಬರ್ ಕೈ ನೀವು ರೆಡಿ ಮಾಡಿಸ್ಕೊಳ್ಳಿ, ಓಕೆನಾ? ಇದು ಪ್ಲಂಬರ್ ಕೈ ನೋಡಿ, ನೋಡಿ ನೀರು ಬಂತು, ಅಲ್ಲಿ ಬೀಳುತ್ತೆ ನೋಡಿ ಇವಾಗ ನೀರು. ಗೊತ್ತಾಯಿದೆಯಾ? ಅಲ್ಲಿ ಲಾಕ್ ಏನಾದ್ರು ಮಾಡಿರ್ತಾರೆ ನೀವು? ಕಮ್ಮಿ ಐತಿ ಈಗ ಫೋರ್ಸು. ಇಲ್ಲಿ ನೋಡಿ ನೀರು ಖಾಲಿ ಆಗ್ತಾ ಇದೆ. ಏನಾಗುತ್ತೆ ಅಂದರೆ ಸರ್ ನಿಮಗೆ ನೀರು ಇರೋ ಗಂಟೆ ಬರುತ್ತೆ ಟೈಮಿಂಗ್ಸು. ಒಂದು 10 ನಿಮಿಷ ನೀರು ಬರ್ಬೋದು. ಅದಾದಮೇಲೆ ಮತ್ತೆ 4 ಅವರ್ ರೆಸ್ಟ್ ಕೊಡಬೇಕು. ಹ್ಞೂ 180 ಇದೆಯಾ? ಹಾಂ, ಇಲ್ಲಿ ನೋಡಿ ಸೋರ್ಸು ನೋಡಿ, ನೀರು ಬೀಳ್ತಾ ಇರೋದು ಕಾಣಿಸ್ತಾ ಇದೆಯಾ? ನೋಡಿ, ಇದು ನಿಮಗೆ ಬರಬೇಕದು. ಇದು ಆಕ್ಟಿವ್ ಸೋರ್ಸ್. ಇದು ಇದನ್ನೇ ನಾವು ಸೋರ್ಸು ಅಂತ ಕರೆಯೋದು. ನೀವು ದಿನ ಎತ್ತುತ್ತಾ ಇರಬೇಕು ನೀರು. ಓಕೆ, ಅವಾಗೇನಾಗುತ್ತೆ, ಅದು ಇನ್ನೂ ಆಕ್ಟಿವ್ ಆಗ್ತಾನೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀರು.
ನೀವು ಲಾಸ್ಟ್ ಟೈಮ್ ನೋಡಿದಾಗ ಹಿಂಗೆ ನೀರು ಬೀಳ್ತಿತ್ತಾ? ಇಲ್ಲ ಇಲ್ಲ, ನೀರು ಫುಲ್ ಡ್ರೈ ಆಗಿ. ಡ್ರೈ ಆಗಿತ್ತಾ? ನಾಲ್ಕು ಅವರ್ಗೆ ಆನ್ ಮಾಡ್ಬೋದು ನಾವು. ಈಗ ನೋಡೋಣ ಇರಿ, ಎಷ್ಟು ನಿಮಿಷಕ್ಕೆ ತುಬ್ಬುತ್ತೆ ಅನ್ನೋದು ಡಿಪೆಂಡ್. ಓಕೆ. ಅಲ್ಲಿ ಕಾನ್ಸ್ಟೆಂಟ್ ಆಗಿ ಏನು ನಿಂತಿದೆ ನೀರು? ಅದೇ ಅದನ್ನು ಚೆಕ್ ಮಾಡಿ. ಅಲ್ಲೇನು ಚೆಲ್ಲಿದೆ? ಕೈಯಲ್ಲಿ ವಾಟರ್ ಸೋರ್ಸ್ ಇದೆ ಸರ್, ನೋಡಿ ಇದೆ ವಾಟರ್ ಸೋರ್ಸು, ಅದರಲ್ಲಿ ನೀರು ಬರ್ತಾ ಇದೆ, ಆ್ಯಕ್ಟಿವ್ ಆಗಿದೆ ಅದು. ಓಕೆನಾ? ನಿಮಗೆ ಈ ಥರ ನಿಂತಿದ್ರೆ ಸರ್ ಅದು ಖಾಲಿನೇ ಆಗಲ್ಲ, ನಿಂತೇ ಇದೆ ಅಂದರೆ ಸೋರ್ಸ್ ಚೆನ್ನಾಗಿದೆ ಅಂತ. ಈಗ ನೋಡಿ ಆಲ್ಮೋಸ್ಟ್ 2 ಮಿನಿಟ್ಸ್ ಆಯಿತು ನಾನು ಟೈಮಿಂಗ್ಸ್ ನೋಡ್ಕೊಂಡಿದ್ದೀನಿ. 11:30 ಇಲ್ಲಿ ಆನ್ ಮಾಡಿರೋದು, 11:30, ಈಗ 11:32 ಆಯಿತು. 2 ಮಿನಿಟ್ಸ್ ಆದರೂ ನೀರು ಬರ್ತಾನೇ ಇದೆ, ಪ್ರೆಷರಾಗಿ ಬರ್ತಾನೇ ಇದೆ ನೀರು. ನಿಮ್ಗೆ ಆ ಥರ ನೀರು ಖಾಲಿನೇ ಆಗಲಿಲ್ಲ ಅಂತಂದರೆ ನೀವು ಎಷ್ಟು ನಿಮಿಷ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಒಂದ್ಸಲ ಆನ್ ಮಾಡಿಬಿಟ್ಟು ಆ ಪ್ರೆಷರ್ ಏನು ಬರ್ತಾ ಇದೆಯಲ್ಲ ಸರ್, ಅದೇನಾದ್ರು ಪ್ರೆಷರಲ್ಲೇ ಬರ್ತಾ ಇದ್ದರೆ ನೀವು 1 ಅವರ್ 2 ಅವರ್ 3 ಅವರ್ಸ್ ಆದರೂ ಓಡಿಸ್ಬೋದು, ಏನು ಮೋಟ್ರ್ ಏನು ಪ್ರಾಬ್ಲಮ್ ಆಗಲ್ಲ. ಆ ಪ್ರೆಷರ್ ಏನಾದರೂ ಕಮ್ಮಿ ಆಗಿದ ತಕ್ಷಣ ಆಫ್ ಮಾಡಬೇಕು, ಮಿನಿಮಮ್ 4 ಅವರ್ಸ್ ಆನ್ ಮಾಡೋಂಗಿಲ್ಲ, ಅದು ರೀಚಾರ್ಜ್ ಆಗೋಕ್ಕೆ ಟೈಮ್ ಕೊಡಬೇಕು. ಇದು ಇವಾಗ ಓಡಲಿ ಸರ್ ಅದು, ಯಾಕಂದರೆ ಸ್ವಲ್ಪ ಬೇರಿಂಗ್ ಎಲ್ಲ ಫ್ರೀ ಆಗಬೇಕು ಮೋಟ್ರಿಗೆ. ಇಲ್ಲಿ ಸೋರ್ಸ್ ಇದ್ರೂ ಕಾಣುತ್ತಾ? ಇಲ್ಲಿ ಕಾಣಿಸುತ್ತೆ ಈಗ ನೋಡಿ, ಇದು ಬರೀ ಖಾಲಿ ಜಾಗ ಅದು, ಅಂದರೆ ಬಂಡೆ ಮಾತ್ರ ಓಪನ್ ಆಗಿರೋದು, ಅಲ್ಲಿ ನಿಮ್ಗೇನು ಇದು ಮಾಡ್ತಾ ಇಲ್ಲ.
ಬರೀ 200 ಅಡಿ 200 ಅಂತ ಹೇಳೋದು. 324 ಅಡಿ ಟಾಪೇ ಇದು, ಮೋಟರ್ ಟಾಪ್ ಇದು. ಓಕೆ ಬಾಟಮ್ ಸೇರಿದ್ರೆ 30 ಅಡಿ, 330 ಅಡಿ ಆಗುತ್ತೆ. ಓಕೆ ಈಗ ಆಫ್ ಮಾಡಿ ಸರ್, ಬಾಟಮ್ ಚೆಕ್ ಮಾಡ್ತೀನಿ ಎಷ್ಟಿದೆ ಬೋರ್ವೆಲ್, ಆ್ಯಕ್ಚುಲಿ ಬೋರ್ವೆಲ್ ಎಷ್ಟಿದೆ ಅಂತ ಹೇಳ್ಬೋದು. ಇನ್ನೂ ಕೆಳಗಡೆ ನೀರಿದೆಯಾ ನೋಡಿ. ಇನ್ನು ಜಾಗ ಎಷ್ಟಿದೆ ಅಂತ ಚೆಕ್ ಮಾಡಿಬಿಡ್ತೀನಿ. ನೋಡಿ ಇನ್ನೊಂದು ಸೋರ್ಸ್ ಇದೆ, ಬಾಟಮಲ್ಲಿ ಸೋರ್ಸ್ ಇದೆ ನಿಮಗೆ, ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ನೋಡಿ, ಇದು ಇಷ್ಟು ಅಗಲ ಓಪನ್ ಇದೆ ನೋಡಿ, ಅದೇ ಲಾಸ್ಟು. ಬಟ್ಟು ಸೋರ್ಸ್ ಇದೆ, ಅಂದರೆ ನೀರು ಬರೋದಿದು. ಓಕೆ ಓಕೆ ನಿಲ್ಸಿದ್ದೀನಿ ನಾನು, ಏನೂ ಮಾಡ್ತಾ ಇಲ್ಲ. ಓಕೆ ಅದು ಫ್ಲೋ ಇದೆ ನೋಡಿ, ನೀರಿನ ಫ್ಲೋ ಬರ್ತಾ ಇದೆಯಲ್ಲ, ಅದೇ ನೀರು. ಇದು ಬಾಟಮಲ್ಲಿ ಒಂದಿದೆ ನಿಮಗೆ. ಓಕೆ ಟೋಟಲ್ ಡಬ್ಬಲ್ 160. ಟೋಟಲು 354 ಎಂಡ್.